ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ ಅದರಲ್ಲಿ ಪೆನ್ ಡ್ರೈವ್ ಯಾರು ಬಿಟ್ಟರು ಏನು ಅನ್ನುವಂಥ ಚರ್ಚೆ ಬರ್ತಾ ಇತ್ತು. ಅದರಲ್ಲಿ ಉಪಮುಖ್ಯಮಂತ್ರಿಗಳ ಹೆಸರೇ ಬಹಳ ಕೇಳಿ ಬರ್ತಾ ಇತ್ತು. ಆಮೇಲೆ ಶುರುವಾಗಿದ್ದು ಅದು ಪ್ರೀತಮ್ ಗೌಡ್ರು ಅಂತ ಹೇಳಿ. ಸೊ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡಗೆ ಬಂಧನ ಭೀತಿ ಆಗಿದೆ. ಈಗ ಯಾವುದೇ ಕ್ಷಣದಲ್ಲೂ ಕೂಡ SIT ನೋಟಿಸ್ ಸಾಧ್ಯತೆ ಇದೆ. 66E ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ. ಈಗಾಗಲೇ ಇಬ್ಬರು ಪ್ರೀತಮ್ ಗೌಡ ಆಪ್ತರನ್ನ ಬಂಧಿಸಲಾಗಿದೆ. ಸೊ ಬಳಿ ಪೆನ್ ಡ್ರೈವ್ ಇತ್ತು, ರೇಡ್ ಆಗಿತ್ತು, ಒಂದಿಷ್ಟು ಹೋಟೆಲ್ಗಳ ಮೇಲೆ ರೇಡ್ ಆಗಿತ್ತು, ಅಲ್ಲೂ ಒಂದಿಷ್ಟು ಹಾರ್ಡ್ ಡಿಸ್ಕ್ಗಳೆಲ್ಲ ಸಿಕ್ತು ಅಂತೆಲ್ಲ ಕೇಳಿ ಬರ್ತಾ ಇತ್ತಲ್ಲ. ಅದು ಪ್ರೀತಮ್ ಗೌಡ ಅವರ ಆಪ್ತರಿಗೆ ಸೇರಿದಂಥ ಹೋಟೆಲ್ ಅನ್ನೋದು ಸಿಗ್ತಾ ಇತ್ತು. ಸೊ ಹಾಗಾಗಿ ಈಗ ಅವರಿಗೆ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ನೋಟಿಸ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸೊ ಮೊದಲು DK ಶಿವಕುಮಾರ್ ಅವರ ಹೆಸರು ಓಡಾಡ್ತಾ ಇತ್ತು. ಅವ್ರು ಮಾಡಿಸಿದ್ದಾರೆ ಅಂತೇಳಿ ಮಹಾನಾಯಕ ಅಂತೆಲ್ಲ ಕೆಲವರೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ರು, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಈಗ ಪ್ರೀತಮ್ ಗೌಡ ಹೆಸರು ಓಡಾಡ್ತಾ ಇದೆ. ಹಾಗಾಗಿ ಅವರಿಗೆ ನೋಟಿಸ್ ಯಾವುದೇ ಕ್ಷಣದಲ್ಲೂ ಕೂಡ ಬರಬಹುದು ಅಂತಿದ್ದಾರೆ. 66E ಸೆಕ್ಷನ್ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ. ನಮಗೆ ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂಥೇಳಿ ಅವರಿಗೆ FIR ಮಾಡಿದ್ದಾರೆ. ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಏನಾದರೂ ಕೂಡ ಅವ್ರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಇನ್ನು ಸ್ಥಳ ಮಹಜರು ಕೂಡ ಬಾಕಿ ಇದೆ. ಯಾವ ವಿಚಾರದಲ್ಲಿ ಸ್ಥಳ ಮಹಜರು ಮಾಡಬೇಕಾಗಿದೆ? ಪ್ರಜ್ವಲ್ ರೇವಣ್ಣ ಅವ್ರದ್ದು ಆಲ್ಮೋಸ್ಟ್ ಆಲ್ ಆಗಿದೆ ಅಲ್ವಾ. ಆದರೆ ಈಗ ಸೂರಜ್ ಅವರ ವಿರುದ್ಧ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಏನಿದೆ ಆ ಪ್ರಕರಣದಲ್ಲಿ ಈಗ ಸ್ಥಳ ಮಹಜರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೊಳೆನರಸೀಪುರದ ಗನ್ನಿಕಡದ ತೋಟದ ಮನೆಯಲ್ಲಿ ಈ ಪಂಚನಾಮೆಯನ್ನು ಮಾಡಕ್ಕೆ ಮುಂದಾಗಿದ್ದಾರೆ. ಸೂರಜ್ ಸಂತ್ರಸ್ತ ನೀಡಿರುವ ಮಾಹಿತಿ ಆಧರಿಸಿ ಸ್ಥಳ ಮಹಜರಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಹಳ ಡಿಲೇ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಈ ಪ್ರಕರಣದಲ್ಲಿ. ಕಾರಣ ಇಂತಹ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ, ಅತ್ಯಾಚಾರ ಪ್ರಕರಣಗಳು ಇಂಥವು ಯಾವುದೇ ಇದ್ರೂ ಕೂಡ ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸ್ಥಳ ಮಹಜರನ್ನು ಮಾಡಿದಾಗಲೇ ನಿಮಗೆ ಸಾಕ್ಷ್ಯಗಳು ಸಿಗಕ್ಕೆ ಶುರುವಾಗುತ್ತೆ. ಇಲ್ಲದೇ ಇದ್ದರೆ ಭಾಳ ಕಷ್ಟ ಡಿಲೇ ಮಾಡಿದಷ್ಟು. ಈ ಪ್ರಕರಣದಲ್ಲಿ ಈಗ ಕಂಪ್ಲೇಂಟ್ ಕೊಟ್ಟಾಗಿ ಇಷ್ಟು ದಿನಗಳಾದ ನಂತರ ಈಗ ಹೋಗಿ ಸ್ಥಳ ಮಹಜರಿಗೆ ಮಾಡ್ತಾ ಇದ್ದಾರಂತೆ. ಟೂ ಲೇಟ್ ಅಂತ ಕಾಣಿಸುತ್ತೆ. ಅಷ್ಟೊತ್ತಿಗೆ ಸೀಸ್ ಮಾಡಿಟ್ಟಿದ್ರೆ ಬೇರೆ ಮಾತು. ಸೀಸ್ ಮಾಡಲಾರ್ದೇ ಅವ್ರು ಇನ್ಯಾರಾದರೂ ಬಳಕೆ ಮಾಡ್ಕೊಳ್ತಾ ಇದ್ದಿದ್ದು, ಅಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಬದಲಾವಣೆ ಮಾಡಿ ಹಳೆ ಬಟ್ಟೆ ಯಾವುದು ಇಲ್ಲದೆ ಹಂಗೆ ನೋಡ್ಕೊಂಡು ಬಿಟ್ಟಿದ್ರೆ ಏನು ಮಾಡ್ತೀರಾ? ಏನು ಎವಿಡೆನ್ಸ್ಗಳು ಸಿಗುತ್ತೆ? ಆಮೇಲೆ ಮುಖ್ಯವಾಗಿ ಅಲ್ಲೇನಾದ್ರು CC ಕ್ಯಾಮ್ರಾ ಹಾಕಿದ್ದಿದ್ರೆ ಅದು 15 ಡೇಸ್ವರೆಗೂ ಕೂಡ ಇರುತ್ತೆ. ಆಮೇಲೆ ಅದನ್ನು ಮತ್ತೆ ರಿಕವರಿ ಕಳಿಸ್ಬೇಕು, ಹಾರ್ಡ್ ಡಿಸ್ಕನ್ನು ರಿಕವರ್ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳ್ತಾರೆ. ಅದನ್ನು ಅದರ ಅವಶ್ಯಕತೆ ಏನಿದೆ? ಕಂಪ್ಲೇಂಟ್ ಬಂದ ತಕ್ಷಣ ಇಮಿಡಿಯೇಟಾಗಿ ಫಸ್ಟ್ ಸ್ಥಳ ಮಹಜರನ್ನು ಮಾಡೋಕ್ಕೇನು, ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೇನು, ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾರೆ ನನಗೆ ಅರ್ಥನೇ ಆಗೋದಿಲ್ಲ. ಪೊಲೀಸರು ಹಲವು ಪ್ರಕರಣಗಳಲ್ಲಿ ನೋಡಿದ್ದೀನಿ, ಇಮ್ಮಿಡಿಯೇಟಾಗಿ ಆ ಕೆಲಸಗಳನ್ನು ಮಾಡಬೇಕು. ಅದೇ ಮುಖ್ಯವಾಗುತ್ತೆ. ಈಗ ನಿಮಗೆ BNS 2 ಬರ್ತಾ ಇದೆ, ಭಾರತೀಯ ನ್ಯಾಯ ಸಂಹಿತೆ. ಅದರಲ್ಲಿ FSLಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಅದನ್ನು ಹೋಗಿ ನೀವು ಫಸ್ಟ್ ಮಾಡಬೇಕಾಗಿರೋದು ಅಂದ್ರೆ FSL ಟೀಮನ್ನು ಕಳಿಸ್ಬೇಕು. ಅವ್ರು FSL ಟೀಮ್ ಬರಲಾರ್ದೆ ಪೊಲೀಸರು ಹೋಗಿ ಅಲ್ಲೇನೂ ಮಾಡೋ ಹಾಗಿಲ್ಲ.